ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಪಾರ್ಟ್ನರ್ ಮನಸ್ಸಲ್ಲಿ ಏನಿದೆ ಅಂದರೆ, ನಿಮ್ಮ ಪಾರ್ಟ್ನರ್, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ಭಾವನೆ ಇದೆ, ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ನ ನೋಡೋಣ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದವರು ಸ್ಕಿಪ್ ಮಾಡಿ. ಓಕೆನಾ? ಮತ್ತೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಇಲ್ಲಿ ಮೊದಲನೇ ಎನರ್ಜಿ ಏನು ಕಾಣ್ತಾ ಇದೆಪ್ಪ ಅಂತ ಹೇಳಿದರೆ, ಈ ವಿಷಯನ ಕನೆಕ್ಟ್ ಮಾಡಿದಾಗ ಈ ಎನರ್ಜಿ ಹೇಗೆ ಬರ್ತಾ ಇದೆ ಅಂತ ಹೇಳಿದರೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬನೇ ಎಷ್ಟೇ ಒತ್ತಡ ಇರಲಿ, ಎಷ್ಟೇ ಗೊಂದಲದಲ್ಲಿರಲಿ, ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಯೋಚನೆ ಮಾಡ್ತಿರ್ಬೋದು, ಯಾವುದೋ ಒಂದು ಬ್ಯುಸಿ ಟೈಮಲ್ಲೂ ಸಹಿತ ಆ ಸಣ್ಣ ಟೈಮ್ ಏನು ಸಿಗ್ತಾ ಇದೆ ಆ ಟೈಮಲ್ಲೂ ಸಹಿತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನೀವು ನಗುವಂಥ ನಗು, ನಿಮ್ಮ ಮಾತಿನಲ್ಲಿ ಇರುವಂತಹ ಮಾತುಗಳನ್ನು ಅಥವಾ ನಿಮ್ಮ ಜೊತೆ ನಡೆದಂತಹ ವಿಚಾರಗಳನ್ನು ಅವರು ಪದೇ ಪದೇ ಅದನ್ನು ಮರುಕಳಿಸುವಂತಹ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ನೋಡೋಣ ಟ್ಯಾರೋ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಬಗ್ಗೆ ಅವರ ಮನಸ್ಸಲ್ಲಿ ಯಾವ ಭಾವನೆಯನ್ನು ಇಟ್ಕೊಂಡಿದ್ದಾರೆ, ಅವರು ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಇಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಓಕೆ, ನಿಮ್ಮ ಪಾರ್ಟ್ನರ್ನ ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಮನಸ್ಫೂರ್ತಿಯಾಗಿ ಅವರ ಹೆಸರನ್ನು ಹೇಳೋದ್ರ ಮುಖಾಂತರ ಈ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಮತ್ತು ಇಲ್ಲಿ ಎನರ್ಜಿ ಏನು ಬರ್ತಾ ಇದೆಪ್ಪ ಅಂತ ಹೇಳಿದರೆ, ಸದ್ಯದಲ್ಲಿ ನೀವು ಏನು ಅವರ ಜೊತೆ ಮಾನಸಿಕವಾಗಿ ಏನೋ ಒಂದು ವಿಚಾರಕ್ಕೆ ಮಾತಾಡದೇ ಇರಬಹುದು, ಅಥವಾ ಕಿರಿಕಿರಿ ಮಾಡ್ಕೊಂಡಿರ್ಬೋದು. ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ಅವರು ನನಗೆ ಆ ಪ್ರೀತಿನ ತೋರಿಸ್ತಾ ಇಲ್ಲಲ್ಲ, ನಾನು ಎಲ್ಲ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ತಾ ಇದ್ದೀನಿ, ಬಟ್ ಈ ಪ್ರೀತಿ ಯಾವತ್ತೂ ಶಾಶ್ವತವಾಗಿ ಇರಲಿ ಅಂತ ಹೇಳಿ ನೀವೇನು ಬಯಸ್ತಾ ಇದ್ದೀರಾ, ಆದರೆ ನೀವು ಬಯಸಿರೋದಕ್ಕಿಂತ ಬೇರೆ ಏನೋ ನಿಮಗೆ ಸಿಗ್ತಾ ಇರೋದನ್ನು ಸಹಿತ ಇಲ್ಲಿ ಎನರ್ಜಿ ಕಾಣ್ತಾ ಇದೆ. ಓಕೆನಾ? ಏನೇ ಆಗಿರ್ಬೋದು, ಇಲ್ಲಿ ಜಸ್ಟಿಸ್ ಬಂದಿದೆ, ಜಡ್ಜ್ಮೆಂಟ್ ಬಂದಿದೆ. ನೋಡೋಣ ನೆಕ್ಸ್ಟ್ ಕಾರ್ಡ್ ಯಾವುದಿದೆ ಅಂತ. ಓಕೆನಾ? ನಿಮ್ಮ ಮನಸ್ಸಲ್ಲಿ ಏನೇ ಗೊಂದಲ ಇರ್ಬೋದು, ಆ ಗೊಂದಲದಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು ಈ ರೀಡಿಂಗಲ್ಲಿ. ಓಕೆ, ಥ್ಯಾಂಕ್ ಯು. ಬಾಟಮ್ ಆಫ್ ದಿ ಕಾರ್ಡ್ ದ ಸನ್. ಥ್ಯಾಂಕ್ ಯು. ನಾ ಹೇಳಿಲ್ವಾ ಅವಾಗ? 6 ಆಫ್ ಕಪ್ಸ್. ಓಕೆ, ಜಡ್ಜ್ಮೆಂಟ್ ಬರ್ತಾ ಇದೆ. ಥ್ಯಾಂಕ್ ಯು. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿದೆ. ವಾವ್, 5 ಆಫ್ ವಾಂಡ್ಸ್ ಬಂದಿದೆ. 7 ಆಫ್ ವಾಂಡ್ಸ್ ಬಂದಿದೆ. ಓಕೆನಾ? ಇಲ್ಲಿ ಇದು ನೆಕ್ಸ್ಟ್ ತಗೊಳ್ಳೋಣ. ಇದು ಓಕೆನಾ? ಯಾಕೆಂದ್ರೆ ಜಡ್ಜ್ಮೆಂಟ್ ನೋಡೋಣ ಏನು ಬರುತ್ತೆ ನಿಮಗೆ ಅಂತ ಹೇಳಿ. ಇಲ್ಲಿ ಏನು ಬಂದಿದೆಪ್ಪ? 6 ಆಫ್ ಕಪ್ಸ್ ಬಂದಿದೆ. ಓಕೆನಾ? 6 ಆಫ್ ಕಪ್ ಏನು ಹೇಳುತ್ತಪ್ಪ, ನೀವು ಒಬ್ರಿಗೊಬ್ರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ. ಓಕೆನಾ? ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಬಟ್ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ, ನೀವು ಮೊದಲನೇಗೆ ತುಂಬ ಚೆನ್ನಾಗಿದ್ರಿ, ತುಂಬಾನೇ ಪ್ರೀತಿಯಿಂದ ಇದ್ರಿ. ನೀವು ಅನುಭವಿಸ್ತಾ ಇರೋ ಈ ನೋವಿಗೆ, ಅಂದರೆ ಇವಾಗ ನೋವು ಅನುಭವಿಸ್ತಾ ಇದ್ದೀರಿ. ಯಾಕಂದರೆ ಎನರ್ಜಿ ಕಾಣ್ತಾ ಇದೆ ಇಲ್ಲಿ. ಹೇಗೆ ಎನರ್ಜಿ ಕಾಣ್ತಾ ಇದೆ, ಯಾಕೆ ನೋವನ್ನು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದರೆ, ನಿಮ್ಮ ಪಾರ್ಟ್ನರ್ ಏನು ಮಾಡ್ತಾ ಇದ್ದಾರೆ ಇವಾಗ, ಜಸ್ಟ್ ಅವರ ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ? ಹಾಗಾಗಿ ಇಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದರೆ, ನೀವು ಬೇರೆ ಏನೋ ಇದೆ ಅಂದರೆ, ಮೊದಲು ನಿಮ್ಮ ಜೊತೆ ಅವರು ತುಂಬ ಚೆನ್ನಾಗಿದ್ರು. ಓಕೆನಾ? ಇಲ್ಲಿ ಕಾಣ್ತಾ ಇದೆ ನಿಮಗಲ್ವಾ, ಇಲ್ಲಿ ನಿಮಗೆ ಏನು ಕಾಣ್ತಾ ಇದೆಪ್ಪ ಅಂದ್ರೆ, ಮೊದಲು ನಿಮ್ಮ ಹತ್ರಗೆ ತುಂಬ ಪ್ರೀತಿಯಿಂದ ಇದ್ರು, ನಿಮ್ಮನ್ನು ಅವ್ರು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ಅವರನ್ನು ನೀವು ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, ಒಬ್ರಿಗೊಬ್ರು ತುಂಬ ಹತ್ತಿರವಾಗಿದ್ರಿ. ಇಬ್ಬರು ನಿಮ್ಮ ಹಳೆಯ ಏನು ತುಂಬ ವರ್ಷಗಳಿಂದ ಪ್ರೀತಿ ಮಾಡಿರೋದನ್ನ, ಅಥವಾ ನೀವು ಅವ್ರ ಜೊತೆ ಓಡಾಡಿರೋದನ್ನ, ಅಥವಾ ಅವ್ರು ನಿಮ್ಮ ಜೊತೆಗಿರೋದನ್ನ, ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು, ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ನೆನ್ಪು ಮಾಡಿಕೊಂಡು ನೀವು ಅವ್ರ ಜೊತೆಗಿದ್ರೆ, ಅವರು ನಿಮ್ಮ ಜೊತೆಗಿದ್ರಿ. ಬಟ್ ಈ ಕ್ಷಣದಲ್ಲಿ ಏನಾಗ್ತಾ ಇದೆಪ್ಪ ಅಂತ ಹೇಳಿದ್ರೆ, ಅವ್ರದ್ದೇ ಆದಂತಹ ಒಂದು ಜವಾಬ್ದಾರಿ ಇದೆ. ಓಕೆನಾ? ಆ ಜವಾಬ್ದಾರಿನ ನಿಭಾಯಿಸ್ಬೇಕು ಅಂತ ಹೇಳಿದ್ರೆ, ಮುಂದಿನ ಫ್ಯೂಚರ್ ಏನಿದೆ, ಆ ಮುಂದಿನ ಫ್ಯೂಚರ್ಗೆ ನಾನು ಏನು ಮಾಡಬೇಕು,
ಅಂದ್ರೆ ಅವರಲ್ಲಿ ಇರುವಂತಹದ್ದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಅವ್ರು ಜಾಬ್ ಮಾಡ್ತಿರ್ಬೋದು ಅಥವಾ ಕೆಲಸ ಮಾಡ್ತಿರ್ಬೋದು ಅಥವಾ ಬೇರೆ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಅವರು ಒಂದು ಭಾವನಾತ್ಮಕವಾದಂತಹ ಯೋಚನೆಯಲ್ಲಿ ಇದ್ದಾರೆ. ಅಂದ್ರೆ ನಿಮ್ಮ ಜೊತೆ ಇರುವಂತಹ ಸಂಬಂಧ ಹೇಗಿದೆಪ್ಪ ಅದನ್ನ ಇನ್ನೂ ಚೆನ್ನಾಗಿ ನಾವು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಅವರು ಮುಂದಿನ ಫ್ಯೂಚರ್ಗೆ ಏನೇನ್ ತಯಾರಿ ಮಾಡ್ಕೋಬೇಕು ಆ ತಯಾರಿ ಮಾಡ್ಕೊಳ್ಳೋದ್ರಲ್ಲಿ ಒಂದು ಚಿಂತೆಯನ್ನ ಮಾಡ್ತಾ ಇದ್ದಾರೆ. ಓಕೆನಾ? ಅಂದ್ರೆ ಅದನ್ನೇ ಒಂದು ಗೊಂದಲದಲ್ಲಿ ಅವ್ರ ಭಾವನೆಗಳನ್ನ ನಿಮ್ಮ ಹತ್ರ ವ್ಯಕ್ತಪಡಿಸ್ದೆ ಅವರು ನೀವು ತಮ್ಮದೇ ಆದಂತಹ ಯೋಚನೆಯಲ್ಲಿ ಮುಳುಗಿರೋದ್ರಿಂದ ಏನಾಗ್ತಾ ಇದೆಪ್ಪ ಅಂತ ಹೇಳಿದ್ರೆ, ನಿಮಗೆ ಅದು ನನಗೆ ಟೈಮ್ ಕೊಡ್ತಾ ಇಲ್ಲ, ನನಗೆ ಪ್ರೀತಿ ಮಾಡ್ತಾ ಇಲ್ಲ, ನನಗೆ ಯಾವುದು ತರದಾಗ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಾನು ಎಷ್ಟು ಪ್ರೀತಿ ತೋರಿಸ್ತೀನಿ, ನಾ ಎಷ್ಟು ಅವ್ರ ಜೊತೆ ಮಾತಾಡ್ತೀನಿ, ನಾ ಅವ್ರಿಗೆ ಕಾಲ್ ಮಾಡ್ತೀನಿ, ಅವ್ರಿಗೆ ಮಾತಾಡ್ಬೇಕು ಅನ್ಕೋತೀನಿ ಅಂತ ಹೇಳಿ ನೀವು ಮಾತಾಡ್ತಾ ಇದ್ದೀರಾ. ಅವರು ಸಹಿತ ಹಿಂದೆ ಏನ್ ನಡೆಯುತ್ತೋ ಅದ್ರ ಬಗ್ಗೆನೂ ಸಹಿತ ಅಷ್ಟೇ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾ ಹೇಳಿದಾಗೆ ಮೊದಲನೇ ಎನರ್ಜಿಲೇ ನಿಮಗೆ ಹೇಳ್ತೆ ಅಲ್ವಾ, ಅವ್ರು ಎಷ್ಟೇ ಸಮಸ್ಯೆಲಿ ಅಂದ್ರೆ ಎಷ್ಟೇ ಒಂದು ವಿಚಾರದಲ್ಲಿ ಇಲ್ಲಿ ಬಂದಿದೆ, ಇಲ್ಲಿ ಕಾರ್ಡ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ 7 of Wands ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜೊತೆ ಇದ್ದಂತ ಎಲ್ಲಾ ಕ್ಷಣಗಳು ಸಹಿತ ಎಷ್ಟು ಪ್ರಯತ್ನದಲ್ಲಿ ಅಂದ್ರೆ ಅವ್ರ ಸವಾಲುಗಳು ಮುಂದೆ ಅವರು ಎದುರಿಸ್ತಾ ಇರುವಂತ ಸವಾಲುಗಳಾಗಿರ್ಬೋದು, ಅವರ ಉತ್ಸಾಹ ಆಗಿರ್ಬೋದು, ಅವ್ರ ಕೆಲಸದಲ್ಲಿ ಇರುವಂತ ಅಡೆತಡೆಗಳು ಎಲ್ಲದನ್ನು ಹೊಡೆದಾಕಿ ಒಂದು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಮುಂದಿನ ಫ್ಯೂಚರ್ಗೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಅದನ್ನ ರೆಡಿ ಮಾಡ್ಕೊಳ್ಳುವಂತಹ ಜಾಗದಲ್ಲಿದ್ದಾರೆ ಅವರು. ಓಕೆನಾ? ಅದೇ ಜಾಗದಲ್ಲಿ ಸಹಿತ ನಿಮ್ಮ ಬಗ್ಗೆ ತುಂಬಾನೇ ಕಾಳಜಿ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಅದನ್ನ ಅವ್ರು ಉಳಿಸ್ಕೊಳ್ಳೋಕೆ ಪ್ರಯತ್ನನೂ ಸಹಿತ ಮಾಡ್ತಾ ಇದ್ದಾರೆ. ಆದ್ರೂ ಸಹಿತ ಇಲ್ಲಿ ಏನಾಗ್ತಾ ಇದೆಪ್ಪ ಅಂತ ಹೇಳಿದ್ರೆ, ಅವರು ನಿಮ್ಮ ಬಗ್ಗೆ ನೀವು ಅನ್ಕೊಂಡಿರುವಷ್ಟು ಕೆಟ್ಟವರು ಅಲ್ಲ. ಅವರು ತುಂಬಾನೇ ಈ ಜವಾಬ್ದಾರಿ ಇರುವಂತಹ ವ್ಯಕ್ತಿ. ಅವರು ಆ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಆ ಪ್ರೀತಿನ ತೋರಿಸದೇ ಇರ್ಬೋದು, ಆ ಕ್ಷಣನ ಇದನ್ನ ತೋರಿಸದೇ ಇರ್ಬೋದು. ಆದ್ರೆ ಇಲ್ಲಿ ಅವ್ರು ನಿಮಗೆ ಏನ್ ಹೇಳ್ತಾ ಇದಾರಪ್ಪ ಅಂತ ಹೇಳಿದ್ರೆ, ನಿಮ್ಮದೇ ಆದಂತಹ ಜಾಗಕ್ಕೆ ಯಾವುದೇ ತರದ ಕುಂದು ಕೊರತೆ ಬರದೇ ಇರೋ ತರ ನಿಮ್ಮನ್ನ ನೋಡ್ಕೊಳ್ಳುವಂತಹ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಮುಂದಿನ ಫ್ಯೂಚರ್ಗೆ ಏನು ಎಲ್ಲ ತಯಾರಿ ಮಾಡ್ಕೋಬೇಕು ಆ ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಓಕೆನಾ? ಅದನ್ನ ಆ ಕೆಲಸನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದು ಹೊಸದಾಗಿರ್ಬೋದು, ಹಳೇದಾಗಿರ್ಬೋದು. ಅದ್ರೊಳಗೆ ನಾನು ಇನ್ನೂ ಏನೆಲ್ಲ ಸಂಪಾದನೆ ಮಾಡ್ಬೇಕು, ನಾ ಏನೆಲ್ಲ ತಯಾರಿ ಮಾಡ್ಕೋಬೇಕು, ಹೇಗೆಲ್ಲ ನಾನು ಅದನ್ನ ಇದು ಮಾಡ್ಕೋಬೇಕು ಅನ್ನುವಂತ ಮನಸ್ಥಿತಿ, ಅದನ್ನ ಹೇಗೆ ನಾನು ಗ್ರೋತ್ ಮಾಡ್ಕೋಬೇಕು, ನಾನು ಯಾವ ರೀತಿ ಅದನ್ನ ಮುಂದೆ ತಗೊಂಡು ಹೋಗ್ಬೇಕು, ನನಗೆ ಇದು ಸರಿ ಇದೆಯಾ ಅಥವಾ ಇಲ್ವಾ, ಹೇಗೆ ನಾನು ಅದನ್ನ ರೂಪಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಸಹಿತ ಅವರು ತುಂಬಾನೇ ಅವರ ಮನಸ್ಸಲ್ಲೇ ಹೊಡೆದಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಒಂದು ನಿಮ್ಮ ಹತ್ರಗೆ ಸಡನ್ಲಿ ಕೋಪ ಮಾಡ್ಕೋತಾ ಇರ್ಬೋದು, ಸಿಟ್ ಮಾಡ್ಕೋತಾ ಇರ್ಬೋದು, ಅಥವಾ ಬೇರೆ ಏನೋ ಯೋಚನೆ ಮಾಡ್ತಿರ್ಬೋದು, ನಿಮ್ಮ ಹತ್ರ ಹೇಳ್ಕೊಳ್ಳದೆ ಇರ್ಬೋದು, ಅವರ ಭಾವನೆಗಳನ್ನು ವ್ಯಕ್ತಪಡಿಸದೇ ಇರ್ಬೋದು. ಆದ್ರೆ ಅವ್ರ ಮನಸ್ಸಲ್ಲೇ ಒದ್ದಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಮಾಡ್ತಾ ಇರೋದು ತಪ್ಪು ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಆದ್ರೂ ಸಹಿತ ಅವರು ಬದಲಾವಣೆಗಳನ್ನ ತಂದ್ಕೋಬೇಕಲ್ವಾ. ಜೀವನದಲ್ಲಿ ಒಂದು ಬದಲಾವಣೆ ಬೇಕು ಅವ್ರಿಗೆ. ಯಾವ ತರ ಬದಲಾವಣೆ? ಅವರ ಒಂದು ಲೈಫ್ ಇದು ಯೋಚನೆ ಮಾಡ್ತಾರೆ. ಇಲ್ಲಿ ನಾನು ಹೇಳ್ತೀನಿ, ಮುಂದಿನ ಫ್ಯೂಚರ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಸುಮ್ಮನೆ ಕೂತಿರೋದ್ರಿಂದ ಏನು ಪ್ರಯೋಜನ ಇಲ್ಲ. ಏನಾದ್ರೂ ಒಂದು ಕೆಲಸ ಮಾಡ್ಬೇಕು, ಏನಾದ್ರೂ ಒಂದು ಅವ್ರ ಮನಸ್ಸಲ್ಲಿ ಈಗ ಹಠ ಬಂದಿದೆ, ನಾನು ಏನೋ ಒಂದು ಜಾಬ್ ಮಾಡಬೇಕು ಅಥವಾ ಏನೋ ಕೆಲಸ ಮಾಡಬೇಕು, ಅದೇನೋ ಬಿಸ್ನೆಸ್ ಮಾಡಬೇಕು, ಅಥವಾ ನಮ್ಮ ಕೆರಿಯರ್ ಇಷ್ಟೇ ಚೆನ್ನಾಗಿರ್ಬೇಕು, ಹೀಗೆ ಇರಬೇಕು ಅನ್ನುವಂಥ ಮನಸ್ಥಿತಿ ಅವ್ರದ್ದು. ನಾನು ಮುಂದೆ ಇನ್ನೂ ಎತ್ತರಕ್ಕೆ ಹೋಗಬೇಕು, ನಾನು ಸಕ್ಸಸ್ ಅನ್ನ ಪಡಬೇಕು, ನನ್ನ ಎದುರಿಗಿರುವಂಥ ಎಲ್ಲ ಸವಾಲುಗಳನ್ನ ಎದುರಿಸ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಹೊಂದಿರುವಂತಹ ವ್ಯಕ್ತಿ. ಅಂದ್ರೆ ನಿಮ್ಮ ಪಾರ್ಟ್ನರ್ ಏನಿದೆ ಅವ್ರ ಮನಸ್ಸಲ್ಲಿರೋದು. ಓಕೆನಾ? ನಿಮ್ಮ ಬಗ್ಗೆ ತುಂಬಾನೇ ಕಾಳಜಿನೂ ಇದೆ, ಪ್ರೀತಿನೂ ಇದೆ. ಆದ್ರೆ ಅವರ ಕೆಲಸದ ಒತ್ತಡದಲ್ಲಿ ಸಹಿತ ನಿಮ್ಮ ಜೊತೆ ಅವರು ಒಂದು ರೂಢ್ ಆಗಿ ನಡ್ಕೊಂಡಿರ್ಬೋದು, ಜಗಳ ಮಾಡಿರ್ಬೋದು, ಮನಸ್ಸಿಗೆ ಬೇಜಾರು ಮಾಡಿರ್ಬೋದು, ಕಿರಿಕಿರಿ ಮಾಡ್ಕೊಂಡಿರ್ಬೋದು, ಅಥವಾ ಬೇರೆ ಯಾವುದೋ ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಕೊಟ್ಟಿರ್ಬೋದು. ಅಂದ್ರೆ ಅವ್ರು ಸಡನ್ಲಿ ಯಾವುದೋ ಒಂದು ವಿಚಾರದಲ್ಲಿ ಯೋಚನೆ ಮಾಡ್ತಾ ಇರುವಾಗ ನೀವು ಅವ್ರ ಜೊತೆ ಮಾತಾಡಿರ್ಬೋದು, ಅಲ್ಲಿ ನಿಮಗೆ ಕಿರಿಕಿರಿ ಅನ್ಸಿರ್ಬೋದು. ಆದ್ರೆ ಅಲ್ಲಿ ಅವ್ರು ಎದುರಿಸ್ತಾ ಇರುವಂತ ಸವಾಲುಗಳು, ಮುಂದೆ ಬರುವಂತ ಸವಾಲುಗಳಿಗೆ ತಯಾರಿ ಆಗ್ತಾ ಇದ್ದಾರೆ. ಅಂದ್ರೆ ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅವ್ರು ಮಾಡುವಂತಹ ಕೆಲಸದಲ್ಲಾಗಿರ್ಬೋದು, ಅವ್ರು ಒಂದು ಉತ್ಸಾಹದಿಂದ ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನು ಇದೇ ತರ ಕೆಲಸ ಮಾಡ್ಬೇಕು, ನಾನು ಹೀಗೆ ಇರಬೇಕು, ಮುಂದೆ ನನ್ನ ಲೈಫ್ ಇದೇ ತರ ಇರಬೇಕು, ನನ್ನ ಪಾರ್ಟ್ನರ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ನಾನು ಇಷ್ಟೇ ಚೆನ್ನಾಗಿರ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಹೊಂದಿರುವಂತಹ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ ಅವರು. ಇಲ್ಲಿ ನೀವು ಪ್ರೇಯರ್ ಮಾಡ್ತಿರ್ಬೋದು. ಓಕೆನಾ? ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನನ್ನ ಪಾರ್ಟ್ನರು ಅಂದ್ರೆ ನೀವು ಪ್ರೀತಿ ಮಾಡುವಂತ ವ್ಯಕ್ತಿ ನನ್ನ ಜೊತೆ ತುಂಬಾ ಚೆನ್ನಾಗಿರ್ಬೇಕು, ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಅಲ್ಲೇ ನೀವು ಪ್ರೇಯರ್ ಮಾಡಿರ್ಬೋದು. ನೀವು ನಂಬಿರುವಂತ ದೈವಶಕ್ತಿ ಜೊತೆ ನೀವು ಕನೆಕ್ಟ್ ಆಗಿರ್ಬೋದು. ಅಂದ್ರೆ ನೀವು ಅದನ್ನ ಜಡ್ಜ್ಮೆಂಟ್ ಆಗಿ, ಅಂದ್ರೆ ನಾನು ಇಷ್ಟು ಪ್ರಯತ್ನ ಮಾಡ್ತೀನಿ, ಅವರು ನನಗೆ ನನ್ನದೇ ಆದಂತಹ ಎಲ್ಲಾ ರೀತಿಯಿಂದ ನಾನು ಸಪೋರ್ಟಿವ್ ಆಗಿದ್ದೀನಿ, ನನಗೊಂದು ಪ್ರೀತಿ ಬೇಕು, ನಾನು ಅವರಲ್ಲಿ ಏನು ಕೇಳ್ತಾ ಇಲ್ಲ, ನನಗೆ ಬೇಕಾಗಿರೋದು ಪ್ರೀತಿ ಮಾತ್ರ. ಆ ಪ್ರೀತಿನ ನನಗೆ ಮತ್ತೆ
ವಾಪಸ್ ಕೊಡಿ ಅನ್ನುವಂತಹ ಪ್ರೇಯರ್ ನೀವು ಮಾಡಿರ್ಬೋದು, ಅಥವಾ ಇದರಿಂದ ನೀವು ಟೆನ್ಷನ್ ತಗೊಂಡಿರ್ಬೋದು, ಹೆಲ್ತ್ ಹಾಳು ಮಾಡ್ಕೊಂಡಿರ್ಬೋದು, ಅಥವಾ ಎಷ್ಟೋ ನೋವುಗಳನ್ನು ಅನುಭವಿಸಿರ್ಬೋದು, ಅವಮಾನಗಳನ್ನು ಅನುಭವಿಸಿರ್ಬೋದು. ಇದರಿಂದ ನಿಮಗೆ ತುಂಬಾನೇ ಕಷ್ಟ ಆಗಿರ್ಬೋದು. ಓಕೆನಾ? ಈ ಕಷ್ಟನೆಲ್ಲ ಪರಿಹಾರ ಮಾಡೋದಕ್ಕೆ ಒಬ್ಬ ದೈವ ಶಕ್ತಿ ಹತ್ರ ನೀವು ಪ್ರೇಯರ್ ಮಾಡಿದ್ದೀರ. ಆ ಪ್ರೇಯರ್ ನಿಮಗೆ ಈಗ ಒಂದು ನ್ಯಾಯವನ್ನ ಕೊಡ್ತಾ ಇದೆ. ನೀವು ನಿಮ್ಮ ವ್ಯಕ್ತಿ, ನಿಮ್ಮ ಪಾರ್ಟ್ನರ್ ನಿಮಗೆ ನಿಮ್ಮ ಜೊತೆ ಚೆನ್ನಾಗಿರೋದಕ್ಕೆ ನೀವೇನು ಪ್ರೇಯರ್ ಮಾಡಿದ್ರಿ, ಆ ಪ್ರೇಯರಿಗೆ ಒಂದು ಇಲ್ಲಿ ದ ಸನ್ ಕಾರ್ಡ್ ಅವಾಗಲೇ ಹೇಳ್ತೇನೆ ನಿಮಗೆ. ಓಕೆನಾ? ಜಡ್ಜ್ಮೆಂಟ್ ಬಂದಮೇಲೆ ನೆಕ್ಸ್ಟ್ ಕಾರ್ಡ್ ಏನಂತ ಹೇಳಿದ್ರೆ, ನನಗೆ ಈ ಎನರ್ಜಿ ಮೇಲೆ ನನಗೆ ಕಾಣ್ತಾ ಇರೋದು ದ ಸನ್ ಕಾರ್ಡ್ ಅಂತ. ದ ಸನ್ ಕಾರ್ಡ್ ಅಂತ ಹೇಳಿದ್ರೆ, ನಿಮ್ಮ ಪಾರ್ಟ್ನರ್ ಅನ್ಕೊಂಡಿರುವಂತಹ ಕೆಲಸದಲ್ಲಿ ಜಯ ಗಳಿಸ್ತಾರೆ, ಸಕ್ಸಸ್ ಅನ್ನು ನೋಡ್ತಾರೆ. ನೀವು ಅನ್ಕೊಂಡಿರುವಂತಹ ಪ್ರೇಯರ್ ಏನಿದೆ, ಆ ಪ್ರೇಯರ್ ನಿಮಗೆ ಪ್ರತಿಫಲವನ್ನ ಕೊಡ್ತಾ ಇದೆ. ನೀವು ಎಷ್ಟೇ ಕಷ್ಟಪಟ್ಟಿರ್ಬೋದು, ಎಷ್ಟೇ ಇದು ಮಾಡಿರ್ಬೋದು, ಆ ವ್ಯಕ್ತಿ ನಿಮ್ಮ ಜೊತೆ ಮತ್ತೆ ಚೆನ್ನಾಗಿ ಇರೋದಕ್ಕೆ ಪ್ರಯತ್ನನೂ ಮಾಡ್ತಾರೆ. ಪ್ರಯತ್ನ ಅನ್ನೋದಕ್ಕಿಂತ ಬ್ರಹ್ಮಾಂಡದ ಒಂದು ಇದು ಆಶೀರ್ವಾದ ನಿಮ್ಮ ಜೊತೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ನಿಮ್ಮ ಪಾರ್ಟ್ನರ್ ಅವರು ಅನ್ಕೊಂಡಿರೋದನ್ನ ಗೆಲ್ತಾ ಇದ್ದಾರೆ, ಸಕ್ಸಸ್ ಅನ್ನ ಪಡಿತಾ ಇದ್ದಾರೆ, ಗ್ರೋತ್ ಅನ್ನ ಪಡಿತಾ ಇದ್ದಾರೆ. ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಅಥವಾ ಅವರ ಮುಂದಿನ ಫ್ಯೂಚರ್ ಹೇಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರಲ್ಲ, ಅದನ್ನೆಲ್ಲ ಸಹಿತ ಒಂದು ಗ್ರೋತ್, ಒಂದು ಸಕ್ಸಸ್, ಒಂದು ನ್ಯೂ ಬಿಗಿನಿಂಗ್ ಅನ್ನ ಮಾಡ್ತಾ ಇರೋದ್ರಿಂದ ಅವರಿಗೀಗ ಖುಷಿಯಾಗಿದೆ. ಆ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಳುವಂತಹ ಪ್ರಯತ್ನನ, ಅವರು ನಿಮ್ಮ ಜೊತೆ ಇರೋ ಪ್ರಯತ್ನವನ್ನ ಮಾಡೋದಕ್ಕೆ ಈಗ ಅವ್ರ ಮನಸ್ಸಲ್ಲಿ ಒಂದು ಅಚಲವಾದ ನಂಬಿಕೆ ಬಂದಿದೆ, ಒಂದು ಭರವಸೆ ಬಂದಿದೆ. ನನ್ನ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ತೀನಿ, ಆ ಸಾಧನೆಗೆ ಕಾರಣಕರ್ತರಾದ ನಿಮ್ಮನ್ನ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇದು ನೀವು ಕಮೆಂಟ್ ಮುಖಾಂತರ ಏಂಜಲ್ಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳಿ ನೀವು ಕಮೆಂಟ್ ಅಲ್ಲಿ ನೀವು ತಿಳಿಸಿದ್ರೆ ಈ ಎನರ್ಜಿ ನಿಮಗೆ ಪಡ್ಕೋತೀರ. ಅಂದ್ರೆ ಈ ನೀವು ಇಷ್ಟು ದಿನ ಏನು ಶ್ರಮನ ವಹಿಸಿದ್ರಿ, ಅಂದ್ರೆ ಪ್ರೀತಿ ಬೇಕು ಅಂತ ಬಯಸಿದ್ರಿ, ಆ ಪ್ರೀತಿ ನಿಮಗೆ ಅದು ಖಂಡಿತವಾಗಿ ಶಾಶ್ವತವಾಗಿ ಬೇಕು ಅಂತ ಹೇಳಿದ್ರೆ ಏಂಜಲ್ಸ್ನ ನೀವು ಪ್ರೇಯರ್ ಮಾಡಿದ್ದೇ ನಿಜ ಆದ್ರೆ ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳಿ ಕಮೆಂಟ್ ಮುಖಾಂತರ ಆ ಎನರ್ಜಿನ ನೀವು ಪಡ್ಕೋಬಹುದು ಅಂತಾನು ಸಹಿತ ಇಲ್ಲಿ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.